ಶ್ರೀ ಭೂವರಾಹ ಸ್ವಾಮಿಗೆ ನಮಸ್ಕರಿಸುತ್ತಾ ಈ ವಿಡಿಯೋನ ಮಾಡ್ತಾ ಇದ್ದೇನೆ. ಮನೆ ಕಟ್ಟಬೇಕು, ಸ್ವಂತ ಮನೆಯಲ್ಲಿ ಇರಬೇಕು ಅನ್ನೋದು ಯಾರಿಗೆ ತಾನೇ ಇಷ್ಟ ಇರೋದಿಲ್ಲ. ಬಹಳಷ್ಟು ಜನರ ಕನಸು ಸ್ವಂತ ಮನೆ. ಮುಂದೊಂದು ದಿನ ಸ್ವಂತ ಮನೆಯ ಗೃಹ ಪ್ರವೇಶದಲ್ಲಿ ನನ್ನ ವಿಡಿಯೋನ ಖಂಡಿತ ನೆನಪಿಸ್ಕೊಳ್ತೀರಾ. ಬಾಡಿಗೆ ಮನೆಯಲ್ಲಿ ಇರುವವರಿಗೆ ಸ್ವಂತ ಮನೆಯ ಕನಸು ಇದ್ದೇ ಇರುತ್ತದೆ. ಬಾಡಿಗೆ ಮನೆಯಲ್ಲಿ ಓನರ್ ಕಿರಿಕಿರಿ, 11 ತಿಂಗಳಿಗೆ ಒಂದು ಸಲ ಬಾಡಿಗೆ ಹೆಚ್ಚು ಮಾಡುವುದು, 11 ತಿಂಗಳಾದ ತಕ್ಷಣ ಮನೆ ಖಾಲಿ ಮಾಡು ಅನ್ನುವುದು, 11 ತಿಂಗಳಿಗೊಂದು ಸಲ ಮನೆ ಖಾಲಿ ಮಾಡ್ತಾ ಇದ್ರೆ ಮನೆಯ ವಸ್ತುಗಳ ಸಾಗಾಟದ ಖರ್ಚೆ ಒಂದಷ್ಟು ಬರುತ್ತದೆ. 11 ತಿಂಗಳಿಗೊಂದು ಸಲ ಆ ಮನೆಗೆ ಸುಣ್ಣ ಬಣ್ಣ ಬಳಸ್ಕೊಡ್ಬೇಕು. ಮತ್ತೆ ಹೊಸ ಮನೆ ಹುಡುಕಾಡೋದಕ್ಕೆ ಒಂದಷ್ಟು ಟೈಮ್ ವೇಸ್ಟ್, ಟೆನ್ಷನ್ನು. ಓನರು ಅಲ್ಲಿ ಮೊಳೆ ಹೊಡಿಬೇಡಿ, ಇಲ್ಲಿ ಮೊಳೆ ಹೊಡಿಬೇಡಿ, ಅಲ್ಲಿ ಕುತ್ಕೋಬೇಡಿ, ಇಲ್ಲಿ ಕುತ್ಕೋಬೇಡಿ, ಗೋಡೆ ಗಲೀಜ್ ಮಾಡಬೇಡಿ, ಇದೆಲ್ಲ ಹೇಳ್ತಾರೆ. ಅವರ ದೃಷ್ಟಿಯಲ್ಲಿ ಅದು ಸರಿ, ಆದರೆ ಬಾಡಿಗೆದಾರನಿಗೆ ಕಿರಿಕಿರಿ ಅಂತ ಅನ್ಸುತ್ತೆ. ಮನೆಯಲ್ಲಿ ಮಕ್ಕಳಿದ್ರಂತೂ ಗೋಡೆಗಳು ಗಲೀಜ್ ಮಾಡೋದು ಸಹಜ. ನಮ್ಮ ಮಕ್ಕಳು ಗೋಡೆನಲ್ಲಿ ಚಿತ್ರ ಬರೆದ್ರೆ ನಮಗೆ ಖುಷಿ ಆಗತ್ತೆ. ಅದೇ ಓನರ್ಗೆ ಗೋಡೆಗೆ ಬಣ್ಣ ಬಳಸ್ಬೇಕಲ್ಲ ಅನ್ನೋ ದುಃಖ. ಬಾಡಿಗೆ ಮನೆಯಲ್ಲಿ ಇರೋರ್ಗೆಲ್ಲ ಬರುವ ಯೋಚನೆ ಒಂದೇನೆ. ಪಕ್ಷಿಗಳು ಸಹ ತಮ್ಮ ಸ್ವಂತ ಗೂಡಿನಲ್ಲಿ ಇರುತ್ತವೆ. ಪ್ರಾಣಿಗಳು ತಮ್ಮ ಬಿಲಗಳನ್ನ ತಾವೇ ತೋಡ್ಕೊಳ್ತವೆ. ಆದ್ರೆ ಮನುಷ್ಯರಾದವರು ಒಂದು ಗೂಡನ್ನ ಕಟ್ಕೊಳ್ಳೋದಕ್ಕೆ ಆಗೋದಿಲ್ವಲ್ಲ ಅನ್ನೋದು. ಬಾಡಿಗೆ ಮನೆಯಲ್ಲಿ ಇದ್ದಾಗ ಅನ್ಸುತ್ತೆ ಸ್ವಂತದಾದ ನಮ್ಮದು ಒಂದು ಮನೆ ಇರಬೇಕು ಅಂತ. ಚಿಕ್ಕದಾಗಲಿ ದೊಡ್ಡದಾಗಲಿ ನಮ್ಮದು ಅಂತ ಒಂದು ಮನೆ ಇರಬೇಕು. ದಿನವೆಲ್ಲ ಕಷ್ಟಪಟ್ಟು ದುಡ್ದು ಮನೆಗೆ ಬಂದಾಗ ನಮ್ಮ ಮನೆಯಲ್ಲಿ ಇದ್ದಾಗ ಎಷ್ಟು ಸುಖ ಅನ್ಸುತ್ತೆ. ಕೇವಲ ಕನಸು ಕಾಣಿದ್ರೆ ಮನೆಯ ಕನಸು ನನಸಾಗೋದಿಲ್ಲ. ಅದಕ್ಕೆ ಉತ್ತಮ ಯೋಜನೆಗಳನ್ನ ರೂಪಿಸ್ಕೋಬೇಕು. ನೀವು ಎಷ್ಟು ಸಂಪಾದನೆ ಮಾಡ್ತೀರಾ, ಅದರಲ್ಲಿ ನೀವು ಎಷ್ಟು ಉಳಿತಾಯ ಮಾಡಕ್ಕೆ ಸಾಧ್ಯ ಅನ್ನೋದನ್ನ ಯೋಚಿಸಿ. ಸಂಪಾದಿಸಿದ ದುಡ್ಡಿನಲ್ಲಿ ಪ್ರತಿ ತಿಂಗಳು ಸ್ವಲ್ಪ ಸ್ವಲ್ಪನೇ ಕೂಡಿಡ್ತಾ ಬನ್ನಿ. ಆದಷ್ಟು ಸಾಲ ಮಾಡದ ಹಾಗೆ ಮನೆ ಕಟ್ಟಕ್ಕೆ ಪ್ರಯತ್ನ ಪಡಬೇಕು. ಅಕಸ್ಮಾತ್ ಸಾಲ ಮಾಡಿದ್ರೂ ಸಾಲದ ಅವಧಿವರೆಗೂ ಪೂರ್ತಿ ಇಟ್ಕೊಳ್ಳೋ ಬದಲು ಮಧ್ಯ ಮಧ್ಯದಲ್ಲಿ ಕಟ್ತಾ ಹೋಗ್ಬೇಕು. ನಿಮ್ಮ ಸಂಪಾದನೆಗೆ ತಕ್ಕ ಹಾಗೆ ಎಷ್ಟು ದೊಡ್ಡ ಮನೆ ಬೇಕು ಅನ್ನೋದನ್ನ ಪ್ಲಾನ್ ಮಾಡ್ಕೋಬೇಕು. ಸಾಲ ಸಿಕ್ಕತ್ತಲ್ಲ ಅಂತ ದೊಡ್ಡ ಮನೆ ಕಟ್ಟಬೇಕು ಅನ್ನೋ ಆಸೆ ಇಟ್ಕೋಬಾರ್ದು. ನಮ್ಮ ಅಗತ್ಯಕ್ಕಿಂತ ಹೆಚ್ಚಾದ ದೊಡ್ಡ ಮನೆಯನ್ನು ಕಟ್ಟಿದ್ರೆ ಸಾಲದ ಸುಳಿನಲ್ಲಿ ಸಿಕ್ಕಾಕೋಬೇಕಾಗತ್ತೆ. ಅತ್ಯಂತ ಕಡುಬಡವರಾದ್ರೆ ಸರ್ಕಾರದಿಂದ ದೊರಕುವ ಕೆಲವು ಸ್ಕೀಮ್ಗಳನ್ನ ಉಪಯೋಗ ಪಡ್ಕೋಬೇಕು. ಉದಾಹರಣೆಗೆ ರಾಜೀವ್ ಗಾಂಧಿ ಹೌಸಿಂಗ್ ಸ್ಕೀಮ್ನ ಉಪಯೋಗವನ್ನು ಪಡ್ಕೊಂಡು ಕನ್ಸೆಷನ್ ರೇಟಲ್ಲಿ ಮನೆಗಳನ್ನ ಪಡ್ಕೋಬಹುದು. ಕನ್ಸೆಷನ್ ರೇಟಲ್ಲಿ ಮನೆ ಪಡ್ಕೊಳ್ಳೋದಕ್ಕೆ ನಿಮ್ಮ ಇನ್ಕಮ್ ಜಾಸ್ತಿ ಇದೆ ಅಂತ ಅಂದ್ರೆ ನೀವು ಸೈಟ್ ತಗೊಂಡು ಮನೆ ಕಟ್ಟೋದ್ರ ಬಗ್ಗೆ ಆಗ್ಲಿ, ಅಥವಾ ಮನೇನ ಖರೀದಿ ಮಾಡೋದಾಗ್ಲಿ, ಅಥವಾ ಫ್ಲಾಟ್ನ ತಗೊಳ್ಳೋದ್ರ ಬಗ್ಗೆ ಆಗ್ಲಿ ಯೋಚನೆ ಮಾಡಬಹುದು. ನಿಮ್ಮ ಬಜೆಟ್ ಕಡಿಮೆ ಇದ್ರೆ ರೆಡಿ ಮನೆಗಳನ್ನ ತಗೋಬಹುದು. ಕರ್ನಾಟಕ ಹೌಸಿಂಗ್ ಬೋರ್ಡ್ ಕಡೆಯಿಂದ ರೆಡಿ ಮನೆಗಳು ಸಿಗುತ್ತೆ. ನಮಗೆ ಆ ರೆಡಿ ಮನೆಗಳು ಬೇಡ ಅಂತ ಯೋಚನೆ ಮಾಡೋ ಬದಲು ನಿಮ್ಮ ಬಜೆಟ್ಗೆ ಎಟುಕುವ ಹಾಗಿದ್ದರೆ ಮೊದಲು ಒಂದು ರೆಡಿ ಫ್ಲಾಟ್ನ ತಗೊಳ್ಳಿ. ನಿಮ್ಮ ಸಂಪಾದನೆಯಲ್ಲಿ ತಿಂಗಳು ಕೂಡಿಡ್ತಾ ಬಂದು ಆ ಫ್ಲಾಟ್ ಅನ್ನ ಮಾರಿ ಮತ್ತು ದೊಡ್ಡದಾದ ಮನೆಯನ್ನ ಖರೀದಿ ಮಾಡಬಹುದು. ಒಂದು ವೇಳೆ ನಿಮಗೆ ಸೈಟ್ ತಗೊಂಡು ಮನೆ ಕಟ್ಟಬೇಕು ಅಂತ ಇದ್ರೆ ಮೊದಲು ಸೈಟ್ ತಗೊಳಕ್ಕೆ ಪ್ರಯತ್ನ ಪಡಿ. ತುಂಬಾ ಫೇಮಸ್ ಆಗಿರೋ ಜಾಗದಲ್ಲೇ ಸೈಟ್ ತಗೋಬೇಕು ಅಂತ ನೋಡಕ್ಕೆ ಹೋಗ್ಬಾರ್ದು. ನಿಮ್ಮ ಬಜೆಟ್ಗೆ ಹೊಂದುವ ಹಾಗೆ ಸೈಟ್ ಎಲ್ಲಿ ಸಿಗುತ್ತೋ ಅಲ್ಲಿ ಮೊದಲು ಸೈಟನ್ನ ತೆಗೆದು ಬಿಡಬೇಕು. ಸೈಟ್ ತಗೋಬೇಕಾದ್ರೆ ಆದಷ್ಟು ಗೌರ್ಮೆಂಟ್ ಇಂದ ಸಿಗುವಂತ ಸೈಟ್ಗಳನ್ನ ಖರೀದಿ ಮಾಡಬೇಕು. ಸೈಟ್ ತಗೋಬೇಕಾದ್ರೆ ಮೋಸ ಹೋಗೋದು ಜಾಸ್ತಿ. ಮೋಸದ ಜಾಲಕ್ಕೆ ಬೀಳಬೇಡಿ. ಕರ್ನಾಟಕ ಹೌಸಿಂಗ್ ಬೋರ್ಡ್ ಕಡೆಯಿಂದ ಲಾಟರಿ ಹಾಕಿ ಸೈಟ್ಗಳನ್ನ ವಿಂಗಡಿಸ್ತಾರೆ. ಅದು ಎಲ್ಲ ತಾಲೂಕುಗಳಲ್ಲೂ ಇರುತ್ತೆ. ಮೊದಲು ಆ ಸೈಟ್ಗಳಿಗೆ ಪ್ರಯತ್ನ ಪಡಿ. ಇನ್ನೂ ಉತ್ತಮ ಸೈಟ್ಗಳು ಬೇಕು ಅಂತ ಅಂದ್ರೆ ಪ್ರತಿ ತಾಲೂಕುಗಳಲ್ಲಿಯೂ ಕರ್ನಾಟಕ ಹೌಸಿಂಗ್ ಬೋರ್ಡ್ ಕಡೆಯಿಂದ ಸೈಟ್ಗಳನ್ನ ಆಕ್ಷನ್ ಮಾಡ್ತಾರೆ. ಹರಾಜು ಅಂದ ತಕ್ಷಣ ತುಂಬಾ ಕಾಸ್ಟ್ಲಿ ಇರುತ್ತೆ ಅಂತ ಯೋಚನೆ ಮಾಡಬೇಡಿ. ನಿಮಗೆ ಎಟುಕುವ ದರದಲ್ಲಿ ಸಿಕ್ಕಿದರೆ ತೆಗೆದುಕೊಳ್ಳಬಹುದು. ಮೊದಲು ನಿಮಗೆ ಸಿಗುವ ದರದಲ್ಲಿ ಸೈಟನ್ನ ಖರೀದಿ ಮಾಡಬೇಕು. ಸಾಮಾನ್ಯವಾಗಿ 1-2 ವರ್ಷ ಬಿಟ್ರೆ ಆ ಏರಿಯಾ ಡೆವಲಪ್ ಆಗೇ ಆಗುತ್ತೆ. ಸಿಟಿಗೆ ದೂರ, ಹಳ್ಳಿಗೆ ದೂರ ಅಂತ ಯೋಚನೆ ಮಾಡಬಾರ್ದು. ಸ್ವಲ್ಪ ವರ್ಷ ಕಳೆದ ನಂತರ ಆ ಸೈಟ್ನ ಬೆಲೆ ಇನ್ನೂ ಹೆಚ್ಚಾಗುತ್ತೆ. ನಿಮ್ಮ ಸಂಬಳ ಆ ಟೈಮಲ್ಲಿ ಜಾಸ್ತಿ ಆಗಿದ್ರೆ ಮನೆನ ಕಟ್ಟಬಹುದು. ಅಷ್ಟರಲ್ಲಿ ನೀವು ಇನ್ನೂ ಅನುಕೂಲವಂತರಾಗಿದ್ದರೆ ಆ ಸೈಟ್ನ ಮಾರಿ ಇನ್ನ ಮತ್ತೊಂದು ಕಡೆ ಸೈಟ್ನ ತಗೋಬಹುದು. ಇನ್ನೂ ಉತ್ತಮ ಉಪಾಯ ಅಂದರೆ ನಿಮಗೆ ಈಗ ಅನುಕೂಲ ಇದ್ದರೆ 2 ಸೈಟ್ಗಳನ್ನ ತಗೋಬಹುದು.
ಮನೆ ಕಟ್ಟುವ ಕಾಲಕ್ಕೆ ಒಂದು ಸೈಟನ್ನು ಮಾರಿ ಮತ್ತೊಂದು ಸೈಟಲ್ಲಿ ಮನೆ ಕಟ್ಟಬಹುದು. ಮನೆ ಕಟ್ಟಬೇಕು ಅಂದ ತಕ್ಷಣ ತುಂಬಾ ದೊಡ್ಡ ಮನೆ ಯೋಚನೆ ಮಾಡಬಾರದು. ನಿಮ್ಮ ಬಜೆಟ್ಗೆ ಹೊಂದುವಂತಹ ಮನೆಯನ್ನ ಶುರು ಮಾಡಬೇಕು. ಚಿಕ್ಕ ಮನೆಯೇ ಆಗಲಿ, ಮೊದಲು ಒಂದು ಸಣ್ಣ ಮನೆಯನ್ನು ಕಟ್ಟಲು ಶುರು ಮಾಡಿ. ಸಣ್ಣ ಮನೆಯಲ್ಲಿ ವಾಸವಿದ್ದ ನಂತರ ಮೊದಲನೇ ಮಹಡಿಯಲ್ಲಿ ನಿಮಗೆ ಬೇಕಾದಂತ ಮನೆಯನ್ನು ಕಟ್ಟಬಹುದು. ಮತ್ತು ಅನುಕೂಲವಿದ್ದರೆ ಚಿಕ್ಕ ಮನೆಯನ್ನು ಮಾರಿ ಮತ್ತೊಂದು ಕಡೆ ನಿಮಗಾಗಿ ಮನೆಯನ್ನು ಕಟ್ಟಿಕೊಳ್ಳಿ. ಬೆಂಗಳೂರು ಸಿಟಿಯಲ್ಲಿ ಆದರೆ ಬಿಡಿಎಯಿಂದ ಫ್ಲಾಟ್ಗಳನ್ನ ಮಾರ್ತಾ ಇರ್ತಾರೆ. ಫ್ಲಾಟ್ಗೆ ಹೋಗೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳೋ ಬದಲು ನಿಮ್ಮ ಕೈಗೆ ಎಟುಕುವ ಹಾಗಿದ್ದರೆ ಮೊದಲು ಫ್ಲಾಟ್ಗಳನ್ನು ಕೊಂಡುಕೊಳ್ಳಿ. ಬಾಡಿಗೆ ಕಟ್ಟುವ ಬದಲು ಸಾಲದ EMIಗಳನ್ನು ಕಟ್ಟಬಹುದು. ಆದರೆ ಸಾಲದ EMIಗಳನ್ನು ಸಾಲದ ಅವಧಿಯವರೆಗೂ ಕಟ್ಟದೇ ಇರಬೇಡಿ. ನಿಮಗೆ ಅನುಕೂಲವಾದಾಗ ಹೆಚ್ಚು ಹಣವನ್ನು ಕಟ್ಟಿ ಬೇಗ ಸಾಲವನ್ನು ತೀರಿಸಿಕೊಳ್ಳಿ. ಬಾಡಿಗೆ ಕಟ್ಟುವ ಗೋಜು ಇರುವುದಿಲ್ಲ, ಓನರ್ ಜೊತೆ ಕಾದಾಡುವ ಗಲಾಟೆ ಇರುವುದಿಲ್ಲ. ಫ್ಲಾಟ್ನಲ್ಲಿ ಇದ್ದುಕೊಂಡು ಒಂದು ಸೈಟ್ನ ಖರೀದಿ ಮಾಡೋ ಕಡೆ ಗಮನ ಕೊಡಿ. ನಿಮಗೆ ಅನುಕೂಲವಾದಾಗ ಸೈಟ್ನ ಕೊಂಡುಕೊಳ್ಳಿ, ಮನೆಯನ್ನು ಕಟ್ಟಿ. ಸರ್ಕಾರದಿಂದ ಹಲವಾರು ವಸತಿ ಯೋಜನೆಗಳು ಇರುತ್ತವೆ, ಅವುಗಳ ಸದುಪಯೋಗವನ್ನು ಪಡಿಸಿಕೊಳ್ಳಿ. ಈ ದಿನದಿಂದಲೇ ಮನೆಯನ್ನು ಸ್ವಂತ ಮಾಡಿಕೊಳ್ಳುವ ಬಗ್ಗೆ ಯೋಚಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.